ಮತ್ತೊಂದು ಶನಿವಾರ ಬಂತು, ಯುದ್ಧ ಶುರುವಾಗಿ 2 ವಾರಗಳು ಭರ್ತಿಯಾದವು. ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. ಯುದ್ಧವನ್ನು ಒಂದೇ ಸೆಂಟೆನ್ಸ್ನಲ್ಲಿ ಇವತ್ತಿನ ತನಕದ ಯುದ್ಧವನ್ನು ವಿಶ್ಲೇಷಣೆ ಮಾಡೋದಾದರೆ, ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. 1,500 ಜನ ಇಲ್ಲಿ ತನಕ ಇರಾನ್ ಒಂದರಲ್ಲೇ ಸತ್ತು ಹೋಗಿದ್ದಾರೆ ಅನ್ನುವುದರ ಅಂದಾಜಿದೆ. ಅಮೇರಿಕ ಇವತ್ತು ಕೂಡ ಟೊಮಹಾಕ್ ಕ್ಷಿಪಣಿಗಳನ್ನು ಬಳಸಿ ದಾಳಿಯನ್ನು ಮುಂದುವರೆಸಿತು. ಇವತ್ತಿನ ಅತಿ ದೊಡ್ಡ ಅಪ್ಡೇಟ್ ಅಂದರೆ ಖರ್ಗ್ ದ್ವೀಪದ ಮೇಲೆ ದಾಳಿ. B-2 ಬಾಂಬರ್ಗಳ ಹಾರಾಡೋದು, ಇರಾನಿನ ಆಕಾಶದಲ್ಲಿ B-2 ಬಾಂಬರ್ಗಳ ಹಾರಾಡಿದ್ವು ಕಾಣೋದಿಲ್ಲ ಯಾರಿಗೂ. B-2 ಬಾಂಬರ್ ಅಂದರೆ ಏನು ಅನ್ನೋದನ್ನು ಹಿಂದೆ ಹೇಳಿದ್ದೀನಿ ನಾನು ಬಹಳ ಡೀಟೇಲ್ ಆಗಿ. ಅಮೇರಿಕದ ಬತ್ತಳಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಅದರದ್ದು ಸ್ಟೆಲ್ತ್ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಅಂದರೆ ಜಗತ್ತಿನಲ್ಲಿ B-2 ಬಾಂಬರ್ ತನ್ನ ಏರ್ ಸ್ಪೇಸ್ನಲ್ಲಿ ಬಂದರೆ ಕಂಡು ಹಿಡಿಯಬಲ್ಲಂಥ ರಡಾರ್ನ ಇನ್ನೂ ತನಕ ಯಾವ ದೇಶವೂ ಡೆವಲಪ್ ಮಾಡಿಲ್ಲ. ಹಿಂಗೆ ಇರುತ್ತೆ B-2 ಬಾಂಬರ್. ಗೊತ್ತೇ ಆಗೋದಿಲ್ಲ ರಡಾರ್ಗೆ ಅದು ಬಂದಿದ್ದು. ಬಾಂಬ್ ಬಿದ್ದಾಗಲೇ ಎಲ್ಲಿಂದ ಬಂತಿದ್ದು ಅಂತ ಟೆನ್ಷನ್ ಆಗ್ಬೇಕು ಅವರಷ್ಟೇ. ಅಂಥ ಬಾಂಬರ್ ಇದು. ಪ್ರಪಂಚದ ಯಾವ ಮೂಲೆಗಾದರೂ ಒಂದು ಸಿಂಗಲ್ ಫ್ಲೈಟ್ನಲ್ಲಿ ಹಾರ್ಕೊಂಡೋಗಿ ಬಾಂಬ್ ಹಾಕಿ ವಾಪಸ್ ಬರುತ್ತೆ. ಅಷ್ಟು ಶಕ್ತಿಶಾಲಿಯಾದ ಬಾಂಬರ್ ಇದು. ಪ್ರತಿ ಸಲ ಟೇಕ್ ಆಫ್ ಆಗೋವಾಗಲೂ ಅದರದ್ದು ಮೇಲಿನ ಇಡೀ ಕೋಟ್ ಚೇಂಜ್ ಮಾಡ್ತಾರೆ. ಮೇಲಿನ ಲೇಯರ್ ಇರುತ್ತಲ್ಲ, ವಿಮಾನದ ಮೇಲೆ ಇಡೀ ಲೇಯರ್ ಚೇಂಜ್ ಮಾಡ್ತಾರಂಥದನ್ನು. ಅದಕ್ಕೊಂದು ಸ್ಪೆಷಲ್ ಕೆಪಾಸಿಟಿ ಇದೆ. ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ ಇನ್ನೂ ತನಕ ಗೊತ್ತಾಗ್ತಿಲ್ಲ. ರಡಾರ್ನ ವೇವ್ಸ್ ಏನು ಹಿಟ್ ಆಗ್ತಾವಲ್ಲ ವಿಮಾನಕ್ಕೆ, ಅದನ್ನು ಅಬ್ಸಾರ್ವ್ ಮಾಡ್ಕೊಂಬಿಡುತ್ತದು. ಉಳಿದ ವಿಮಾನಗಳಿಗೆ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ರಡಾರಿಗೆ ಹೋದಾಗ ಅಲ್ಲೊಂದು ವಿಮಾನ ಹೋಗ್ತಾ ಇದೆ ಅಂತ ಗೊತ್ತಾಗತ್ತೆ. ಇದರಲ್ಲಿ ಗೊತ್ತೇ ಆಗೋದಿಲ್ಲ, ಅಬ್ಸಾರ್ವ್ ಮಾಡ್ಕೊಂಬಿಡುತ್ತದು. ಅದು B-2 ಬಾಂಬರ್ನ ಸ್ಟ್ರೆಂಗ್ತ್. ಇರಲಿ, ನಾವು ಟೆಕ್ನಿಕಲ್ ಡೀಟೇಲ್ಗೆ ಹೋಗೋದು ಬೇಡ. ಅವುಗಳನ್ನು ಬಳಸಿ 15 ಟನ್ ತೂಕದ ಬಾಂಬ್ಗಳನ್ನು ಅಮೇರಿಕ ಇವತ್ತು ಇರಾನಿನ ಪ್ರಮುಖ ಸೇನಾ ನೆಲೆಗಳ ಮೇಲೆ ಹಾಕಿದೆ. ಟೆಹರಾನ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಗಿದೆ ಇವತ್ತು. ಇನ್ನೊಂದು ಕಡೆ ಇಸ್ರೇಲ್, ಒಂದು ಕಡೆ ಇರಾನಿನ ಮೇಲೆಯೂ, ಇನ್ನೊಂದು ಕಡೆ ಲೆಬನಾನಿನ ಮೇಲೆಯೂ ವೈಮಾನಿಕ ದಾಳಿಯನ್ನು ಮುಂದುವರೆಸಿದೆ. ಇರಾನ್ನಲ್ಲಿ 1,500 ಜನರ ಸಾವು ಅಂತಾರೆ. 18,551 ಜನರಿಗೆ ಗಾಯ ಅಂತ ಇಲ್ಲಿ ತನಕದ ಅಪ್ಡೇಟ್ ಇದೆ. ಲೆಬನಾನ್ನಲ್ಲಿ 687 ಜನ. ಇಸ್ರೇಲ್ನ ದಾಳಿಯಿಂದ ಲೆಬನಾನ್ನಲ್ಲಿ 687 ಜನ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಇದು ಹಿಂಗೆ ಅಂತ ಹೇಳೋದಕ್ಕೂ ಕಷ್ಟ. ಒಂದು ಹೈ ರೈಸ್ ಬಿಲ್ಡಿಂಗು, ಅದರ ಟೆರೆಸ್ ಮೇಲೆ ಕೂತ್ಕೊಂಡು, ಅದರಲ್ಲಿ ಒಂದು ಹೋಟೆಲ್ ಇದೆ, ಜನ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ, ಡ್ರಿಂಕ್ಸ್ ಮಾಡ್ತಿದ್ದಾರೆ, ಎಲ್ಲ ನಡೀತಾ ಇದೆ. ದೂರದಲ್ಲಿ ಬಾಂಬ್ಗಳು ಬೀಳ್ತಾ ಇದ್ದಾವೆ. ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದರೆ ಫೈರ್ ಶೋ ನಡೀತಾ ಇದೆಯೇನೋ ಅನ್ನೋರು ಹಾಗೆ ನೋಡ್ತಾ ಇದ್ದಾರೆ. ಅದನ್ನು ಇಸ್ರೇಲಿನ ಬೆಂಬಲಿಗರು ಹಾಕಿದಂಥ ವಿಡಿಯೋ ಅದು. ಅಂದರೆ ಲೆಬನಾನಿನ ಜನರಿಗೆ ಎಷ್ಟು ಖಚಿತವಾಗಿ ಗೊತ್ತು ನೋಡಿ, ಇಸ್ರೇಲ್ ಬಾಂಬ್ ಹಾಕೋದು ಬರೀ ಹಿಜ್ಬುಲ್ಲಾದ ನೆಲೆಗಳ ಮೇಲೆ, ತಮಗೇನೂ ಆಗೋದಿಲ್ಲ ಅಂತ ತಮ್ಮ ಪಾಡಿಗೆ ತಾವು ಆರಾಮಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಕಾಣಿಸುತ್ತೆ ಆ ಬಿಲ್ಡಿಂಗ್ ಮೇಲಿಂದ. ನಾನು ನೋಡಿದ್ದು ಹೇಳಿದೆ ನಿಮಗೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಆ ಲೆಬನಾನ್ನಲ್ಲಿ 687 ಜನ ಸತ್ತು ಹೋಗಿದ್ದಾರೆ. 1774 ಗಾಯ ಅಂತಿದ್ದಾರೆ. ಇಸ್ರೇಲ್ನಲ್ಲಿ ಒಂದು 15 ಸಾವು. ಇಸ್ರೇಲ್ ಒಳಗಡೆ ಎಕ್ಸಾಕ್ಟಾಗಿ ಏನಾಗ್ತಿದೆ ಅನ್ನುವ ವಿವರಗಳಿನ್ನೂ ಪೂರ್ತಿಯಾಗಿ ಬರ್ತಾ ಇಲ್ಲ ಅಂತ ತುಂಬ ಜನರ ವಾದ. ಟೆಲ್ ಅವೀವ್ ಅನ್ನುವುದು ಇಸ್ರೇಲಿನ ಗಾಜಾ ಸ್ಟ್ರಿಪ್ ಆಗಿಬಿಟ್ಟಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಧ್ವಂಸ ಆಗಿದೆ ಅಲ್ಲಿ ಅಂತ ಗೊತ್ತಿಲ್ಲ. ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ 15 ಸಾವು, 2,000 ಜನರಿಗೆ ಗಾಯ ಆಗಿದೆ. ಅಮೇರಿಕದ 11 ಸೈನಿಕರು ಸತ್ತೋಗಿದ್ದಾರೆ ಇನ್ನೂ ತನಕ. 150 ಸೈನಿಕರಿಗೆ ಗಾಯ ಆಗಿದೆ. ಇರಾಕ್ನಲ್ಲಿ 27 ಸಾವುಗಳಾಗಿದ್ದಾವೆ. ಉಳಿದ ಗಲ್ಫ್ ರಾಷ್ಟ್ರಗಳೆಲ್ಲವನ್ನೂ ಸೇರಿಸಿದ್ರೆ ಒಂದು 20 ಜನ ಸತ್ತಿದ್ದಾರೆ. ಸಾವಿನ ಸಂಖ್ಯೆ ಈಸಿಯಾಗಿ ಒಂದು 2,000 ಕ್ರಾಸ್ ಆದಂಗಿದೆ. ಟೊಮಹಾಕ್ ಕ್ಷಿಪಣಿ, ಆ ಸ್ಕೂಲ್ ಮೇಲೆ ಏನು ದಾಳಿಗೆ ಬಳಸಿದ್ರಲ್ಲ ಅಮೇರಿಕದವರು, ಆ ಕ್ಷಿಪಣಿಗಳು ಇವತ್ತು ಇರಾನಿನ ಆಕಾಶದ ತುಂಬ ಹಾರಾಡೋದು. IRGC ನೆಲೆಗಳ ಮೇಲೆ B-2 ಸ್ಟೆಲ್ತ್ ಬಾಂಬರ್ಗಳ ದಾಳಿ ನಡೆಸಿದ್ರು. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಮೇರಿಕ ಇಸ್ರೇಲ್ನ ಕೋಆರ್ಡಿನೇಟೆಡ್ ದಾಳಿ. ಅದೊಂದು ಆಡಿಯೋನು ಭಾಳ ಹರಿದಾಡ್ತಾ ಇದೆ. ಇಸ್ರೇಲ್ನ ಸೈನಿಕನೊಬ್ಬ, ಇಸ್ರೇಲ್ ಪೈಲಟ್ ಒಬ್ಬ ಅಮೇರಿಕದ ಪೈಲಟ್ ಜೊತೆಗೆ ಮಾತಾಡೋದು. ವಿ ಆರ್ ಹ್ಯಾಪಿ ಟು ಫೈಟ್ ವಿತ್ ಯು ಅನ್ನೋ ಥರದ್ದು. ಅಮೇರಿಕದ ಸೈನಿಕ ಅಮೇರಿಕದ ಪೈಲಟ್ ಹೇಳೋದು,
ಸರಿಯಾಗಿ ಗುಂಬಕ್ಕೆ ನೋಡು ಅನ್ನೋ ಥರದ್ದು. ಇನ್ನೊಂದು ಕಡೆ ಇರಾನ್ ತನ್ನ ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ ಮೇಲೂ ಅಟ್ಯಾಕ್ ಆಗ್ತಾ ಇದೆ. ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ಇವತ್ತು ಇರಾನ್ ದಾಳಿ ಮಾಡಿತು. ಆ ದೇಶಗಳಲ್ಲಿನ ರಾಯಭಾರ ಕಚೇರಿಗಳನ್ನು ಅಮೆರಿಕ ಈಗಾಗಲೇ ಖಾಲಿ ಮಾಡಿದೆ. ಅಲ್ಲಿ ಯಾರೂ ಜನ ಇಲ್ಲ, ಬಿಲ್ಡಿಂಗ್ ಹೊಡಿಬೇಕಷ್ಟೆ. ಇಸ್ರೇಲ್ನ ಹಣಕಾಸು ರಾಜಧಾನಿ ಕಮರ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ ಮೇಲೂ ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಮುಂದುವರಿಯಿತು. ಕ್ಲಸ್ಟರ್ ಬಾಂಬ್ಗಳು ಬರ್ತಾ ಇದ್ದಾವೆ ನೋಡಿ ಅಲ್ಲಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. 1998ರಲ್ಲಿ ಪ್ರಪಂಚದ ಅನೇಕ ದೇಶಗಳ ಕೂತ್ಕೊಂಡು ಸಭೆ ಮಾಡಿ ಇನ್ನು ಮುಂದೆ ಯಾರೂ ಯಾರ ಮೇಲೂ ಕ್ಲಸ್ಟರ್ ಬಾಂಬ್ ಬಳಸಬಾರ್ದು ಅಂತ ನಿರ್ಧಾರ ಮಾಡಿದರು. ಇಲ್ಲಿ ಟೆಲ್ ಅವೀವ್ ಮೇಲಿನ ಕ್ಲಸ್ಟರ್ ಬಾಂಬ್ ದಾಳಿಯನ್ನು ನೋಡ್ತಾ ಇದ್ದೀರಿ. ಕ್ಲಸ್ಟರ್ ಬಾಂಬ್ ಅಂದರೆ ಏನು ಅನ್ನೋದನ್ನು ವಿವರವಾಗಿ ಮಾತಾಡಿದ್ದೀವಿ ನಾವು. ಈ ಮಧ್ಯೆ ಅಮೆರಿಕದ ಮತ್ತೊಂದು ಆಯಿಲ್ ಟ್ಯಾಂಕ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ ಬರ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ಬಂದರಿನಲ್ಲಿದ್ದಂಥ ತೈಲ ಹಡಗಿನ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಅಮೆರಿಕದ ಆ ಆಯಿಲ್ ಟ್ಯಾಂಕರ್ ಹೊತ್ಕೊಂಡು ಉರಿತಾ ಇದೆ ಅಂತ. ಶಾರ್ಜಾದ ಕರಾವಳಿಯಲ್ಲಿತ್ತಂತಿದ್ದು. ಶಾರ್ಜಾದ ಹೆಸರನ್ನು ಇಷ್ಟು ದಿವಸ ಕ್ರಿಕೆಟ್ ವಿಷಯದಲ್ಲಿ ಕೇಳ್ತಾ ಇದ್ವಿ, ಈಗ ಯುದ್ಧದ ವಿಷಯದಲ್ಲಿ ಕೇಳ್ತಾ ಇದ್ದೀವಿ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆಯೂ ಇರಾನ್ ಇವತ್ತು ದಾಳಿ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.